ಅಂತ ಮಾಡೋದು ಸರ್. ಆ ವ್ಯಕ್ತಿನ ಯಾವುದೇ ನನ್ನ ಲೈಫ್ ಟೈಮ್ ನಾನು ಮರೆಯಲ್ಲ ಸರ್. ಅಂತ ವ್ಯಕ್ತಿತ್ವ ಅದು. ಸಿನಿಮಾ ಆಫರ್ ಒಂದು ಬರವಣಿಗೆ ಕೊಟ್ಟಿದ್ದು ಅದೇನಾಯ್ತು ಮತ್ತೆ ಕಂಟಿನ್ಯೂ ಆಯ್ತಾ ಸರ್ ಅಂದ್ರೆ ಇಲ್ಲ ಸರ್, ಅದಕ್ಕೆ ಬೇರೆಯವ್ರನ್ನ ನೇಮಕ ಮಾಡ್ಕೊಂಡು ನನ್ನ ತಾಯಿಯನ್ನ ಡಿಸ್ಚಾರ್ಜ್ ಮಾಡಿ ಕರ್ಕೊಂಬರಷ್ಟೇ ಒಂದ್ ತಿಂಗಳಾಗೋಯ್ತು. ಅವರು ಹೇಳ್ಬಿಟ್ಟೆ ಬೇಡ ಬಿಡು ಬೇರೆಯವ್ರ ಇದ್ ಮಾಡಿಸ್ತೀನಿ ಅಂತಂದ್ರು. ಅದಾದ್ಮೇಲೆ ಅಲ್ಲಿಂದ ನಾನು ಹೊರಗಡೆ ಬಂದ್ಬಿಡ್ತೀನಿ. ನನ್ನ ತಾಯಿ ಗುಣಮುಖರಾಗೂ ಇರ್ತಾರೆ ಸರ್. ಅದಾದ್ಮೇಲೆ ನನ್ನ ತಾಯಿ 1 ವರ್ಷ ಆದ್ಮೇಲೆ ಅವಳು ತೀರೋಗ್ತಾಳೆ. ಆ ನೆನಪಿಗೋಸ್ಕರ, ಆ ಒಂದು ಮಾತುಗೋಸ್ಕರ, ಆ ಒಂದು ಕೊನೆಯ ಸಾವಿನ ತುದಿಯಲ್ಲಿ ಆಡದಂತ ಮಾತುಗಳಿದೆಯಲ್ಲ ಸರ್, ಕಣ್ಣು ಮುಚ್ಚೋಗ ಆಡದ್ ಮಾತದು ಹೆಂಗಾದ್ರೂ ಈಡೇರಿಸ್ಬೇಕು ಅಂದ್ಬಿಟ್ಟು ಇಷ್ಟು ತೊಳಲಾಟ, ಇಷ್ಟು ಒದ್ದಾಟಗಳಿಂದ ಇಲ್ಲಿ ಗಂಟ ಬಂದ್ ನಿಂತಿದ್ದೀನಿ ಸರ್. ಇದು ಗೊತ್ತಿಲ್ಲ ನಂಗೆ ಮುಂದಿನ ತಿಂಗಳು ಅಥವಾ ಒಂದು ಅಕ್ಟೋಬರ್ ಫಸ್ಟ್ ವೀಕ್ ಅಲ್ಲಿ ಬಂದ್ರೆ ಅದನ್ನ ಜನ ನೋಡಿ ಖಂಡಿತವಾಗಿ ಕಣ್ಣೀರಿಡ್ತಾರೆ ಅನ್ನೋ ನಂಬಿಕೆ ಇದೆ. ಸಿನಿಮಾದ ಕಂಟೆಂಟ್ ನೋಡಿದ್ರು ಅವ್ರ ಏನ್ ಹೇಳಿದ್ರು ಅಂತ ಸರ್? ಸಾಂಗ್ ಒಂದು ಇದ್ ನೋಡಿದ್ರು ಸರ್, ಟೀಸರ್ ನೋಡಿದ್ರು, ಮತ್ತೆ ಸಾಂಗ್ ನೋಡಿದ್ರು, ಪೋಸ್ಟರ್ ನೋಡಿದ್ರು. ಏನೋ ಒಂದು ವಿಶೇಷವಾಗಿ ಪ್ರಯತ್ನ ಮಾಡಿದ್ಯಾ, ನನ್ನ ಜೊತೆ ನಿಲ್ತೀನಿ, ಓಕೆ ನಿನಗೆ ಒಂದು ಶಕ್ತಿಯಾಗಿ ನಾನು ಇರ್ತೀನಿ, ಹಿಂಗೇನೇ ಮಾಡು ಜೊತೆಗಿರ್ತೀನಿ ಅನ್ನೋ ಒಂದು ಭರವಸೆ ಮತ್ತೆ ನಂಬಿಕೆನ ಕೊಟ್ಟಿದ್ದಾರೆ ಸರ್. ಅದೊಂದು ನನಗೆ ಸ್ಫೂರ್ತಿ. ಏನು ಸರಳ ವ್ಯಕ್ತಿ ಸರ್ ಅದು. ಏನೋ ಒಂದು ಅವರು ಫ್ಯಾಮಿಲಿ ಕೊಡೋದು ಆ ಟೈಮು ಮತ್ತೆ ಒಂದು ಸಿನಿಮಾ ಕೊಡೋ ಟೈಮ್ ಇದೆಯಲ್ಲ ಸರ್, ಅಮೇಝಿಂಗ್. ಯಾರು ಕೊಡಕ್ಕಾಗಲ್ಲ. ನಾನು ಕಣ್ಣಾರೆ ಕಂಡಿದ್ದೀನಿ ದೃಶ್ಯಗಳನ್ನ. ಅಷ್ಟು ಒತ್ತಡದಲ್ಲಿದ್ರು ಆ ವ್ಯಕ್ತಿ ಹೆಂಗಿರ್ತಾರೆ ಜಾಯಲ್ ಆಗಿ, ಅದು ನಿಜವಾಗ್ಲೂ ಅಮೇಝಿಂಗ್ ಸರ್. ನಂಗೆ ಬಹಳ ಖುಷಿ ಕೊಡ್ತು ಅವರ ಒಂದು ಮಾತು, ಅವ್ರ ಜೊತೆ ಒಡನಾಟ ಇರೋದಿದೆಯಲ್ಲ ಸರ್, ತುಂಬಾ ನನಗೆ ತುಂಬಾ ಅನುಭವ ಇದೆ, ತುಂಬಾ ಪಾಠ ಕಲ್ತಿದ್ದೀನಿ. ಕೆಲವೇ ದಿನಗಳಿರುವಂತದ್ದು ನೀವ್ ಹೇಳ್ದಂಗೆ ಈ ಮಂತ್ ಅಥವಾ ನೆಕ್ಸ್ಟ್ ಮಂತ್ ಅಂತಂದ್ರೆ ತುಂಬಾ ಹತ್ರದಲ್ಲಿದೆ. ಸೊ ಏನೆಲ್ಲ ಕೆಲಸಗಳು ನಡೀತಾ ಇದೆ ಅನ್ನೋದಕ್ಕೆ ಫೈನಲ್ ಔಟ್ಪುಟ್ ರೆಡಿ ಆಗಿದ್ಯಾ? ಎಲ್ಲ ನೋಡಿದ್ರೆ ಒಂದು ಹಂತದಲ್ಲಿ ಎಲ್ಲರೂ ತೋರಿಸಿರ್ತೀರಾ, ಏನ್ ರಿಪೋರ್ಟ್ ಅಂತ ಸರ್? ಸಿನಿಮಾ ಎಲ್ಲೂ ಕೂಡ ತೋರಿಸಿಲ್ಲ. ನನ್ನ ಒಂದು ನಾನೇ ಪ್ರಿವ್ಯೂ ನೋಡಿದೆ ಕೂತ್ಕೊಂಡು, ನನ್ನ ಒಂದು ರೆಫರೆನ್ಸ್ಗೋಸ್ಕರ ಸಿನಿಮಾ ನೋಡಿದೆ. ನಮ್ಮ ಒಂದು ಟೀಮ್ ಕೂತ್ಕೊಂಡು ನೋಡಿದ್ವಿ. ಎಲ್ಲರ ಕಣ್ಣಂಚಲ್ಲೂ ನೀರಿತ್ತು. ಅದು ನಾವು ಗೊತ್ತಿಲ್ಲ, ಈಗ ನಮ್ಮ ಒಂದು ಪ್ರೇಕ್ಷಕರ ಅಭಿಪ್ರಾಯ ಮುಖ್ಯ ಆಗತ್ತೆ. ಅವರ ಒಂದು ಕಣ್ಣಂಚಲ್ಲಿ ಹೇಗೆ ನೀರ್ ಮುಡುತ್ತೆ ಅನ್ನೋದು ಇಂಪಾರ್ಟೆಂಟ್. ನನಗ್ ನಂಬಿಕೆ ಇದೆ ಸರ್, ಒಂದಷ್ಟು ಭಾವನೆಗಳನ್ನ ಸಿನಿಮಾ ಮೂಡಿಸುತ್ತೆ ಅನ್ನೋದು. ಈಗ ತಾಯಿ ಅಂದ್ರೆ ಎಲ್ಲರಿಗೂ ಪ್ರೀತಿ ಇದೆಯಲ್ಲ ಸರ್. ಈಗ ನನ್ನನ್ನ ಒಂದು ಕರಳಿನಿಂದ ಅವಳು ಹೊಟ್ಟೆಯಲ್ಲಿ ಇಟ್ಕೊಂಡು 9 ತಿಂಗಳು ಇರ್ತಾಳೆ. ಬಟ್ ಎತ್ತಾಗಿರುವಂತ ನೋವಿದೆಯಲ್ಲ, ಆ ನೋವನ್ನ ಯಾವ ತರ ಕ್ಯಾರಿ ಮಾಡಿದ್ದೀನಿ, ಅವಳ ಒಂದು ಘಟ್ಟಗಳು, ಮಗನ್ನ ಸಾಕುವಂತ ಒಂದಷ್ಟು ಘಟ್ಟಗಳಿದೆಯಲ್ಲ, ಅದನ್ನ ಸುದೀರ್ಘವಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಬಟ್ ಎಂಡಲ್ಲಿ ಫೈನಲ್ಲಿ ಆ ಒಂದು ಅಂತಿಮವಾಗಿ ಬಂದಾಗ ಕಣ್ಣಲ್ಲಿ ನೀರು ತುಂಬಿರುತ್ತೆ ಅನ್ನೋದು ನನ್ಗೆ ನಂಬಿಕೆ ಇದೆ. ಅದೊಂದು ಭರವಸೆ ಇದೆ ಸರ್. ನೋಡೋಣ ಸರ್, ದೇವರದ ಒಂದು ಪ್ರಯತ್ನ. ನಮ್ಮ ನಮ್ಮ ಧ್ರುವ ಸರ್ಜಾ ಅವರು ಜೊತೆಗೆ ನಿಂತ್ಕೊಂಡಿದ್ದಾರೆ. ಪಾಸ್ ಹೇಳ್ಬೇಕು ಅಂತಂದ್ರೆ ಇಲ್ಲಿವರೆಗೂ ನಂಗೆ ಸಪೋರ್ಟ್ ಮಾಡಿದ್ದಾರೆ, ಮುಂದೇನು ಮಾಡ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಒಂದ್ ಕಡೆ ಕೆಲಸ ಮಾಡ್ಕೊಂಡು ಮತ್ತೊಂದ್ ಕಡೆ ಆ ದುಡ್ಡನ್ನೆಲ್ಲ ಮತ್ತೆ ಸಿನಿಮಾಗ ಹಾಕಿ ಸರ್. ಅಂದ್ರೆ ಹೆಂಗಂದ್ರೆ ಈಗ ಅವಳು ಹೇಳ್ಬಿಟ್ಟಿದ್ದಾಳೆ ಮಾತು, ತಾಯಿ ಹೇಳಿದ ಮಾತನ್ನ ನಾವು ಈಡೇರ್ಸಕ್ಕಾಗಲ್ಲ. ಈಗ ಗೊತ್ತಿದೆ, ಒಂದು ಜಗತ್ತಿನ ನಿಯಮ ಸರ್, ತಾಯಿ ಕೊಟ್ಟ ಮಾತನ್ನ ಈಡೇರಿಸ್ಬೇಕು ಅನ್ನೋದು ಒಂದು ಇದಿದೆ, ಆ ನಿಯಮ ಇದೆ. ಆ ನಿಯಮ ಮತ್ತೆ ಪದ್ಧತಿ ಇದೆಯಲ್ಲ ಸರ್, ಅದ್ ಹೇಗಾದ್ರೂ ಮಾಡಿ ಈಡೇರಿಸ್ಬೇಕು ಅನ್ನೋದು ನನ್ನ ತಲೆಯಲ್ಲೂ ಬಂದ್ಬಿಡ್ತು. ಮೊದಲನೇದಾಗಿ ನಾನು ಬಿಳಿ ಹಾಳೆಗಳು ಏನೂ ಬರ್ದಿಲ್ಲ ಸರ್, ಖಾಲಿ ಹಳೆಗಳನ್ನ ತಗೊಂಡೋಗಿ ಅವಳು ಒಂದು ಸಮಾಧಿಗೆ ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ಪೂಜೆ ಮಾಡ್ಬಿಟ್ಟು ಅಲ್ಲಿಂದ ಶುರು ಮಾಡ್ತೀನಿ ಸರ್. ಹೌದು, ಊರಲ್ಲೇ ಅಲ್ಲಿರುವಂತ ಒಂದಷ್ಟು ಪ್ರತಿಭೆಗಳನ್ನ ಇಟ್ಕೊಂಡು ಒಗ್ಗೂಡಿಸ್ಕೊಂಡು ಜೊತೆಗೆ ನಿಂತ್ಕೊಂಡು ಇಡೀ ಸಿನಿಮಾ ಮುಗಿಸಿದೀನಿ. 2 ಗಂಟೆ 12 ನಿಮಿಷ ಇದೆ ಸಿನಿಮಾ. ನೀವು ಡೈರೆಕ್ಟರ್ ಆಗ್ಬೇಕು ಅಂತ ಆಸೆ ಪಟ್ಟಿದ್ದೆ ಅಮ್ಮ? ಹೌದು ಸರ್, ಹೌದು ಸರ್. ನನಗೆ ಒಟ್ಟಾಗಿ ಮೊದಲನೇದಾಗಿ ಅವರು ಕನಸು ಕಂಡಿದ್ದೆ ನನ್ನ ತಾಯಿ. ಏನಂತಂದ್ರೆ, ಇದೊಂದು ಸಿಚುವೇಶನ್ ಇದೆ ಸರ್. ಅವಳು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರ್ತಾಳೆ, ಹಾರ್ಟ್ ಪೇಷಂಟ್ ಅವಳು. ಅಲ್ಲಿ ಏನ್ ಮಾಡ್ತಾಳೆ, ಅಲ್ಲಿಂದ ನಾನು ಮಲಗಿರ್ತಾಳೆ, ಮಲಗ್ಬಿಟ್ಟು ಹೊರಗಡೆ ನಿಂತಿರ್ತೀನಿ. ಮಗನೇ ಬಾಯಿಲಿ ಅಂತ ಸನ್ನೆ ಮಾಡ್ತಾಳೆ. ನಾನು ಅವ್ರ ಸೆಕ್ಯೂರಿಟಿ ಬಿಡಲ್ಲ ಸರ್, ಅಲ್ಲಿರೋ ಸಿಬ್ಬಂದಿಗಳು ಏನ್ ಮಾಡ್ತಾರೆ, ಒಳಗಡೆ ಕರೆದ್ಬಿಟ್ಟು ಏನೋ ಬಿಡಪ್ಪ ಬಿಡು, ಮಾತಾಡ್ಸ್ಕೊಂಡು ಹೋಯ್ತಾನೆ 1 2 ನಿಮಿಷ ಅಂತಾರೆ. ಬರ್ತೀನಿ, ಬಂದಾಗ ನಿಂತ್ಕೋತೀನಿ ಸರ್. ನಿಂತ್ಕೊಂಡು ಮಾತು ಹೇಳ್ತಾಳೆ, ಯಾಕ ಮಗನೇ ನಿನ್ನ ಮಾತ್ರ ಒಳಗಡೆ ನಿಲ್ಸಿದರು ಅಂತ. ಯಾಕವ ಅಂತೀನಿ. ಬಿಡವ, ಏನೋ ನಿಂತಿರ್ತೀನಿ, ಅದಕ್ಕೇನದು ಅಂತೀನಿ.
ಇಲ್ಲ ಎಲ್ರು ಬರ್ತಾರ ಒಯ್ತಾರಲ್ಲ ಅಷ್ಟ್ ಜನವೇ ನಿನ್ ಯಾಕೆ ಬಿಡಲ್ಲ ಅಂತ ಹೇಳ್ತಾರೆ. ಹ್ಮ್. ನಮ್ಮ ಹಾಗಂದ ತಕ್ಷಣ ನಾ ಏನಂತೀನಿ ಅವಯ್ ಅವರೆಲ್ಲ ದೊಡ್ಡವರು ವಿ ಐ ಪಿಗಳು ದುಡ್ಡಿರೋರು ಕವಾಯ್ ನಮ್ನೆಲ್ಲ ಯಾರು ನೋಡಿದಾರವಯ್ ಅಂತ ಹೇಳ್ತೀನಿ ಸರ್. ನಾನೇನ್ ಮಾಡ್ತೀನಿ ಅದಕ್ಕ ನಮ್ಮ ಅವ್ವ ಇದೇನಂತಾಳೆ ಅಲ್ಲಕ್ಕಪ್ಪ ಸರಿ ಆ ತರ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಮಗನೇ ಅಂತಾಳೆ ಸರ್. ಹಂಗಂದಾಗ ನಾನ್ ಅಂತೀನಿ ಅವಯ್ ಯಾಕವ ಈ ತರ ಮಾತು ಕಳಿಸ್ತೇನೆ ನೀನ್ ಸುಮ್ನಿರು ನೀನು ಆಯ್ತು. ಹಾಗಾಗ್ಬೇಕು ಅಂತಂದ್ರೆ ಏನೋ ಒಂದು ಆ ಸಮಯ ಸಂದರ್ಭಗಳು ಬರ್ತಾವ. ನಮ್ಗೆಲ್ಲ ನಮ್ ಕೈಲಿ ಏನಾದ್ದು ನಾವೆಲ್ಲ ಬಡವ್ರು ಏನೋ ಕೂಲಿ ನಾಲಿ ಮಾಡ್ಕೊಂಡ್ ಬದುಕವ್ರು. ನಮ್ಗೆಲ್ಲ ಆ ತರ ಆಸೆಗಳು ಯಾಕವೆ ಬಂದಿದೀವಿ ನಿನ್ ಟ್ರೀಟ್ಮೆಂಟ್ ತಕೊಂಡ್ ಹೊಂಟಾಗಮ್ ಸುಮ್ಮಿರು ಅಂತೀನಿ. ಅದೇನೋ ಸಿನಿಮಾ ಗಿನಿಮಾ ಅಂತ ಓಡಾಡ್ತಿದೆ ಇಲ್ಲಪ್ಪ ಅದ್ರಲ್ಲಿ ಮಾಡಕ್ಕಾಗಲ್ವ ಮಗನೇ ಅಂತ ನಾನೇನ್ ಮಾಡಿದೀನಿ ಅಲ್ಲೇ ಕರ್ಗೋಗ್ಬಿಡ್ತೀನಿ ಸರ್. ಇಲ್ಲ ಕವಾಯ್ ಮಾಡೋಣ ಸುಮ್ಮಿರೋ ಮಾಡ್ತೀನಿ ಕವಾಯ್ ಅಂತೀನಿ. ಮಾಡೋ ಮಗನೆ ಬಿಡ್ಬೇಡ ಅದನ್ನ ನಾನು ಇರ್ಲಿ ಇಲ್ದೇನೋ ಆಗ್ಲಿ ನೀ ಅದನ್ನ ಮುಗಿಸ್ಬೇಕು ಅಂತ ಹೇಳ್ತಾರೆ ಸರ್. ಇದಿದೆಯಲ್ಲ ಸರ್ ಆ ನೋವು ಗೊತ್ತು ಅದ್ ಕನಸು ನನಗೆ ಕಣ್ಣಲ್ಲಿದೆ. ಹಿಂಗಾರು ಮಾಡಿ ಈಡೇರಿಸ್ಬೇಕು ಅವಳ ಆಸೆನ ಅಂದ್ಬಿಟ್ಟು ಈ ಪ್ರಯತ್ನ ಮಾಡಿರ್ತೀನಿ ಸರ್. ಎಷ್ಟು ದಿನ ತಗೋತ ಸರ್ ಸಿನಿಮಾ ಮುಗಿಸ್ಕೊಂಡು? ಸರ್ ಒಂದು 40 ದಿನಗಳಾಗಿದೆ ಚಿತ್ರೀಕರಣ ಮುಗಿಸಿದೀನಿ. 40 ದಿನಗಳಾದ್ಮೇಲೆ ಎಡಿಟಿಂಗು DI ಡಬ್ಬಿಂಗ್ ಎಲ್ಲ ಮುಗಿಸ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ. ಬಟ್ ಏನೇ ಇದ್ರು ನನ್ನ ತಾಯಿಗೋಸ್ಕರ ಮಾಡಿದ್ದೀನಿ ಸರ್. ಇದೊಂದು ಪ್ರಯತ್ನ ಮಾಡಿದ್ದೀನಿ ನೋಡೋಣ. ಧ್ರುವ ಅವರೇನ ಸಿನಿಮಾ ನೋಡ್ತಾರ ಕೇಳಿದಾರ ಸರ್? ಅದೇ ಕಾಲಾವಕಾಶ ಕೇಳಿದ್ದೀನಿ, ಒಂದು ಸೂಚನೆ ಕೊಟ್ಟಿದ್ದಾರೆ, ನೋಡೋಣ ಖಂಡಿತ ಬರ್ತಾರೆ ಸರ್, ನನ್ನ ನಂಬಿಕೆ ಇದೆ. ಕನ್ನಡ ಸಿನಿಮಾ ಪ್ರೇಕ್ಷಕರು ಅಂದ್ರೆ ಒಳ್ಳೆ ಸಿನಿಮಾ ಯಾವತ್ತೂ ಕೈ ಬಿಡಲ್ಲ. ಹಾ ಸೊ ಈಗ ಒಂದೊಳ್ಳೆ ಟೈಟ್ಲು ಒಂದೊಳ್ಳೆ ಕಂಟೆಂಟ್ ಮೂಲಕ ಬರ್ತಾ ಇದ್ರಿ. ಸೊ ಏನ್ ಕೇಳ್ತಾರೆ ಸರ್? ಅಂದ್ರೆ ಯಾವತ್ತು ಕನ್ನಡ ಪ್ರೇಕ್ಷಕರು ಯಾರನ್ನೂ ಕೈ ಬಿಟ್ಟಿಲ್ಲ. ಒಳ್ಳೆಯ ಚಿತ್ರಗಳನ್ನ ಖಂಡಿತವಾಗಿ ಸ್ವೀಕರಿಸ್ತಾರೆ. ಎಷ್ಟೇ ನೆಗೆಟಿವ್ ಪಬ್ಲಿಸಿಟಿ ಮಾಡ್ಲಿ, ಯಾರು ಏನೇ ಮಾಡಿದ್ರು ಕೂಡ ಕನ್ನಡ ಚಿತ್ರಾಂಗನ ಕೊಲ್ಲಕ್ ಸಾಧ್ಯ ಇಲ್ಲ. ಸ್ವೀಕರಿಸ್ತಾರೆ ಅನ್ನೋ ನಂಬಿಕೆ ಇದೆ. ಒಂದೊಳ್ಳೆ ಕಂಟೆಂಟ್ ಮೂಲಕ ನಾನು ಬರ್ತಾ ಇದ್ದೀನಿ ಅನ್ನುವಂತ ನಂಬಿಕೆನೂ ಇದೆ. ನೋಡೋಣ, ಜನ ಸ್ವೀಕರಿಸ್ಲಿ ಸರ್. ಅದನ್ನ ಅವರೇ ಪ್ರಮಾಣ ಪತ್ರ ಕೊಡ್ಲಿ, ನಾನು ಹೇಳೋದು ಬೇಡ ಅಂತ ಅಷ್ಟೇ. ಬಟ್ ಇದೊಂದು ಒಂದು ಕಸರತ್ತು, ಒಂದು ಅಂತಿಮ ಕಸರತ್ತು ಮಾಡಿದ್ದೀನಿ. ಅದು ನನ್ನ ತಾಯಿಗೋಸ್ಕರ. ಎಲ್ಲರ ತಾಯಂದ್ರಿಗೂ ಇಷ್ಟ ಆಗತ್ತೆ, ತಾಯಿ ಇಲ್ಲದ ಮನಸ್ಸುಗಳಿಗೂ ಇಷ್ಟ ಆಗತ್ತೆ. ಈಗ ಹುಟ್ಟಿದಂತ ಒಂದು ತಾಯಿ ಜನ್ಮ ಕೊಟ್ಟಿರ್ತಾಳಲ್ಲ ಸರ್, ತನ್ನ ತಾಯಿನೂ ಕೂಡ ಬಂದ್ ಸಿನಿಮಾ ನೋಡಿದಾಗ ಖಂಡಿತವಾಗಿ ಇಷ್ಟ ಆಗುತ್ತೆ. ಒಬ್ಬ ಮಗನ ನಾ ಇಷ್ಟೆಲ್ಲ ಸಾಕಿದ್ ನಾನು ಅಂತದನ್ನ. ಈಗ ಸಿನಿಮಾನದೇ ಹಾಗೆ ಸರ್, ಒಂದು ಭಾವನೆಗಳನ್ನ ಮೂಡಿಸ್ತದೆ. ಈಗ ಏನೋ ಎಷ್ಟೋ ಭಾವನೆಗಳನ್ನ ಮರ್ತ್ಬಿಟ್ಟಿರ್ತೀವಿ ಸರ್ ನಾವು. ಈಗ ನಾವಿದೀವಲ್ಲ ಸರ್, ನನ್ನ ಲೈಫ್ ಹಿಸ್ಟ್ರಿನೆಲ್ಲ ಮರ್ತ್ಬಿಟ್ಟಿರ್ತೀನಿ. ಅದನ್ನ ಜ್ಞಾಪಿಸೋದೇ ಸಿನಿಮಾ. ಎಷ್ಟೋ ಸನ್ನಿವೇಶಗಳು ಜ್ಞಾಪಕ ಇರಲ್ಲ ನಮ್ಗೆ. ಒಂದಷ್ಟು ಏನೋ ಈಗ ನಾ ಚಿಕ್ಕ ವಯಸ್ಸಲ್ಲಿ ಆಡಿದ್ದು ಅಥವಾ ಬೆಳೆದಿದ್ದು, ತಾಯಿ ಜೊತೆಗಿದ್ದು, ತಂದೆ ಜೊತೆಗಿದ್ದು ಎಲ್ಲಾನು ಮರ್ತ್ಬಿಟ್ಟಿರ್ತೀವಿ. ಬಟ್ ಆ ಒಂದು ಪ್ರೆಸೆಂಟ್ಗೆ ಬಂದು ನಮ್ಮ ಮಾನವೀಯತೆನ ಕಳ್ಕೊಬಿಟ್ಟಿರ್ತೀವಿ. ಅಂಥ ಮಾನವೀಯತೆಗಳನ್ನ, ಅಂಥ ಒಂದು ಸಂದರ್ಭಗಳನ್ನ ಸೃಷ್ಟಿ ಮಾಡ್ಕೊಂಡು ಇವತ್ತು ಒಂದು ರೀಲ್ ನೋಡಿದ್ರು ಕೂಡ ನಮಗ್ ನೆನಪಾಗೋದು ಒಂದು ಭಾವನೆಗಳಲ್ವ ಸರ್. ಆ ಭಾವನೆಗಳನ್ನ ಮೆಲ್ಕಾಕದೇ ಸಿನಿಮಾ ಸರ್. ಇವತ್ತು ಸಿನಿಮಾ ಕೊಂದ್ಬಿಟ್ರೆ ಮಾನವೀಯತೆ ಕೊಂದೈತೆ. ಅದು ಇದು ಸರ್. ಬಟ್ ನೋಡೋಣ ಸರ್, ಅಂತಿಮವಾಗಿ ಒಂದು ಒಳ್ಳೆ ಸಿನಿಮಾ ಮಾಡಿದೀನಿ ಅಂತ ನಂಬಿಕೆ ಇದೆ. ಒಂದು ಒಳ್ಳೆ ಟೀಮು ಸರ್. ನಮ್ಮ ಸಿನಿಮಾದಲ್ಲಿ ನಟನೆ ಮಾಡುವಂತ ಒಂದು ದಿವ್ಯ ಕುಮಾರ್ ಅವರು, ಮತ್ತೆ ನಮ್ಮ ಜಯಂತ್ ದೊರೆ ಹೀರೋ ಆಗಿ ನಟನೆ ಮಾಡಿದ್ದಾರೆ. ಸುಕೃತಿ ಪ್ರಭಾಕರ್ ಅಂತ ಅವರು ಒಂದು 3 ಚಿತ್ರಗಳಲ್ಲಿ ನಟನೆ ಮಾಡಿದ್ದಾರೆ. ಮತ್ತೆ ಮಂಡ್ಯ ಸಿದ್ದು, ಎಸ್ಪೆಷಲಿ ಅವರು ಬಾಯ್ ಬಡ್ಕಿ ಸೀರೀಸು ತುಂಬಾ ಹಿಟ್ ಆಗಿತ್ತು, ಮಿಲಿಯನ್ ಗಟ್ಲೆ ಹೋಗಿತ್ತು. ಅವರು ಹೊಸದಾಗಿ ಒಂದಷ್ಟು ಬೇರೆ ಪಾತ್ರನ ಪ್ರಯತ್ನ ಮಾಡಿದ್ದೀನಿ ಅವ್ರಿಗೆ. ಅದರ ನಡುವೆ ಒಂದು ತಾಯಿ ಪಾತ್ರನೂ ಕೂಡ ಮಮತಾ ಬಿ ತುರುವೇಕೆರೆ ಅನ್ನೋರು ಮಾಡಿದ್ದಾರೆ. ಈ ಸಿನಿಮಾಗೆ ದೊಡ್ಡ ಶಕ್ತಿಯಾಗಿ ನಿಂತ್ಕೊಂಡಿದ್ದು ದಿವ್ಯ ಕುಮಾರ್ ಅಂತ ಸರ್. ನನ್ನ ತಾಯಿ ಆಸೆ ಕನಸನ್ನ ನೋಡ್ಬಿಟ್ಟು ಏನೋ ಒಂದು ಮಾಡಬೇಕು, ಅವನಿಗೆ ಜೊತೆಗಿರ್ಬೇಕು ಅಂದ್ಬಿಟ್ಟು ಸಿನಿಮಾ ಕಂಪ್ಲೀಟ್ ಆಗೋವರೆಗೂ ಜೊತೆಗಿದ್ರು ಸರ್. ಅದೊಂದು ದಿವ್ಯಕುಮಾರ್ ಸತ್ಯಗಾಲ ಅಂತ. ಮತ್ತೆ ನನ್ನ ಶ್ರೀಮತಿ, ಎಷ್ಟೇ ಇದಿರ್ಲಿ ಸರ್, ನನ್ನ ಒಂದು ವೈವಾಹಿಕವಾಗಿ ಬದುಕನ್ನ ನಡೆಸ್ತಿದ್ರು ಕೂಡ ಏನೋ ಒಂದು ಮಾಡ್ತಾ ಇದೀಯಾ ಜೊತೆಗೆ ಮಾಡು ಅಂತ ನನ್ನ ಜೊತೆಗೆ ನಿಂತ್ಕೊಂಡು ಸಪೋರ್ಟ್ ಮಾಡ್ಕೊಂಡ್ ಬಂದ್ರು. ಅದೆಲ್ಲದರ ನಡುವೆ ನಮ್ಮ ನಾಯಕ ನಟ ದೊರೆ ಜಯಂತ್ ದೊರೆ ಅವರು ಕೂಡ ಸಪೋರ್ಟ್ ಮಾಡ್ಕೊಂಡ್ ಬಂದ್ರು. ಮತ್ತೆ ನಮ್ಮ ಮಲೆ ಮಹದೇಶ್ವರ ಬೆಟ್ಟದ ಒಂದು ಕೃಪೆ ಇತ್ತಲ್ಲ ಸರ್, ಇವತ್ತು ನನ್ನ ಕಾಪಾಡಿದೆ. ಯಾಕಂದ್ರೆ ಅವರು ನನಗೆ ಅಲ್ಲಿ ಬೆಟ್ಟದಲ್ಲಿರುವಂತ ಒಂದು ಪ್ರಭು ಅಂತಿದ್ದಾರೆ ಸರ್. ಅವರು ನನಗೆ ಇಂತಿಷ್ಟು ಏನೋ ಒಂದು ಮಾಡ್ತಾ ಇದೀಯಾ, ನಿನ್ನ ಕನಸು ಈಡೇರ್ಲಿ, ನಿನ್ನ ತಾಯಿ ಆಸೆ ಈಡೇರ್ಲಿ,
ಅಂದ್ಬಿಟ್ಟು ಸಪೋರ್ಟ್ ಮಾಡ್ಕೊಂಡ್ಬಂದ್ರು. ಇವತ್ತು ಮುಗಿಸೋದಕ್ಕೆ ಕಾರಣ ಇಷ್ಟೆಲ್ಲ ಆಗಿದೆ. ಮತ್ತೆ ದಿಲೀಪ್ ಅಣ್ಣ ಸರ್ ಸಿನಿಮಾ ಒಂದು ಬಿಡುಗಡೆಗೆ ದಿಲೀಪ್ ಸಿದ್ದಪ್ಪಾಜಿ ಅಂತ ಕೊಳ್ಳೇಗಾಲದವರು, ಅವರು ತುಂಬಾ ಸಿನಿಮಾ ಬಿಡುಗಡೆಗೆಲ್ಲ ಒಂದಷ್ಟು ಶ್ರಮ ಹಾಕಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಅಂತಿಮವಾಗಿ ಬಿಡುಗಡೆಗೆ ಸಿದ್ಧ ಇದೆ ಸರ್.